ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರಾಮ್, ನಾ ಲೀಲಾ ವಿಷಯದಲ್ಲಿ ತಗೊಂಡಿದ್ದ ನಿರ್ಧಾರದಿಂದ ನಿನ್ ಮನಸ್ಸಿಗೆ ಏನಾದ್ರೂ ನೋವಾಯ್ತಾ? ಅಥವಾ ಇಷ್ಟು ದೊಡ್ಡ ನಿರ್ಧಾರ ತಗೊಳಕ್ ಮುಂಚೆ ನನ್ನನ್ನು ಒಂದು ಮಾತು ಕೇಳಬಾರ್ದಿತ್ತು ಅಂತ ಏನಾದರೂ ಅನ್ನಿಸ್ತೇನೋ ನಿಂಗೆ? ಅಮ್ಮ, ನೀನೇನೇ ನಿರ್ಧಾರ ತಗೊಂಡು ನನಗೆ ಖುಷಿನೇ. ನೀನು ಎಲ್ಲರ ಹಾಗೆ ಸುಮ್ಮನೆ ನಿರ್ಧಾರ ತಗೊಳ್ಳಲ್ಲ. ನೀನು ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಿರ್ತೀಯ. ಮೋರೋವರ್, ಈ ನಿರ್ಧಾರ ನೀನು ಖುಷಿಯಾಗಿ ತಗೊಂಡಿದ್ಯಾ. ಸೊ ನಿನ್ನ ಖುಷಿನೇ ನನ್ನ ಖುಷಿ. ನಿಜ ಹೇಳ್ತಿದೀಯೇನೋ ರಾಮ್? ಬಾಯ್ ತುಂಬ ನೀನು ನನ್ನ ರಾಮ್ ಅಂತ ಕರಿತೀಯ. ರಾಮ ಯಾವತ್ತರ ಅಮ್ಮನಿಗೆ ಸುಳ್ಳು ಹೇಳ್ತಾನ? ಸಾಧ್ಯನೇ ಇಲ್ಲ. ಇಷ್ಟೇ ಅಲ್ಲ, ನನ್ನ ಇಡೀ ಆಸ್ತಿ ಹೋದರೂ ನನಗೆ ಬೇಜಾರಿಲ್ಲ. ಬಿಕಾಸ್ ದೀಸ್ ಆರ್ ಆಲ್ ವೆರಿ ಮೆಟೀರಿಯಲಿಸ್ಟಿಕ್ ಅಮ್ಮ. ನನ್ನ ನಿಜವಾದ ಆಸ್ತಿ ಅಂದರೆ ನೀನು. ರಾಮ್, ಲೀಲಾಗೆ ಶೇರ್ ಕೊಟ್ಟಿದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಹುಡುಗಲ್ಲ, ನೀನು ಬೀದಿಲಿ ಹೋಗೋರು ಯಾರನ್ನು ಕರೆದು ಕೊಟ್ಟಿದ್ರು ನನಗೇನು ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಯಾಕೋ ಹಾಗಂತೀಯ? ಲೀಲಾ ಬೀದಿಲಿ ಹೋಗೋ ಹೆಣ್ಣಲ್ಲ, ಈ ಮನೆ ಬೆಳಕು. ಹಾಂ, ನಾನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊತೀನಿ. ಹೋಗೋ ಹೋಗು, ಎಷ್ಟೆಲ್ಲ ಹಠ ಮಾಡ್ತೀಯ ಅಲ್ವಾ? ನಾನೊಬ್ಬ ಅತ್ತೆ ಆಗಿ ಸೊಸೆಗೆ ಏನೇನೆಲ್ಲ ಕೊಡಬೇಕೋ ಅದನ್ನು ಕೊಟ್ಟು ನನ್ನ ಜವಾಬ್ದಾರಿ ನಿಭಾಯಿಸಿದ್ದೀನಿ. ಇನ್ನೇನಿದ್ರು ಆ ಭಗವಂತನಿಗೆ ಬಿಟ್ಟಿದ್ದು. ಲೀಲಾ ಜೀವನಕ್ಕೆ ಅವನು ಒಂದು ಅರ್ಥ ಕೊಟ್ಟೇ ಕೊಡ್ತಾನೆ, ಕೊಡಲೇಬೇಕು. ಅವಳು ತಾಳಿ ಕಿತ್ತಿದ್ದು ನಿನ್ನ ಕೈಯಿಂದಾನೆ ಮತ್ತೆ ಅವಳಿಗೆ ತಾಳಿ ಕಟ್ಟಿಸ್ತಾನೆ. ಆ ದಿನ ಬಂದೇ ಬರುತ್ತೆ, ನೋಡ್ತಾ ಇರು. ಅಜ್ಜಿ, ಇಷ್ಟೆಲ್ಲ ಬೇಕಾ? ನೀನು ಈ ಮನೆ ಯಜಮಾನಿ. ಆಫೀಸಲ್ಲಿ ಎಲ್ಲರೂ ನಿನ್ನನ್ನು ನೋಡಿ ನಮ್ಮ ಯಜಮಾನ್ರಿಗೆ ತಕ್ಕ ಹೆಂಡತಿ ಇವರು, ಯಜಮಾನಿ ಅಂದರೆ ಹೀಗಿರಬೇಕು ಅಂತ ಹೊಗಳಬೇಕು. ಆ ಹೊಗಳಿಕೆ ನನ್ನ ಕಿವಿಗೆ ಬೀಳಬೇಕು. ಆಗ ನಾನು ಆನಂದ ಪಡಬೇಕು. ನಿಂಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಸುಮ್ಮನೆ ನಾ ಹೇಳ್ದಾಗ ಕೇಳು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.